ಹಾಯ್, ನಾನು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ. ತೀರ್ಥಹಳ್ಳಿಯಿಂದ 15-20 ನಿಮಿಷ ಮುಂದೆ ಹೋದರೆ ಕವಲೇದುರ್ಗ ಅನ್ನುವಂಥ ಒಂದು ಕೋಟೆ ಸಿಗತ್ತೆ. ಆ ಕೋಟೆನ ನೋಡ್ಲಿಕ್ಕೆ ನಾನಿವತ್ತು ಹೋಗ್ತಾ ಇದ್ದೀನಿ. ಇತಿಹಾಸದ ಪ್ರಕಾರ ಈ ಬೆಟ್ಟದ ಮೇಲಿರೋ ಕೋಟೆ 9ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಆದರೆ ನಾವೀಗ ಅಲ್ಲಿ ಸಂಪೂರ್ಣವಾದ ಕೋಟೆಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದರ ಕೆಲವೊಂದು ಅವಶೇಷಗಳನ್ನು ಮಾತ್ರ ನೋಡ್ಬೋದು. ಈ ಒಂದು ಕೋಟೆಗೆ ಹೋಗುವಾಗ ಅಲ್ಲಿ ನಮ್ಮ ಗಾಡಿಗಳನ್ನು ಇಟ್ಟು ನಮ್ಮ ಹೆಸರು ಹಾಗೆ ಮೊಬೈಲ್ ನಂಬರನ್ನು ನೀಡಿ ಮುಂದೆ ನಡ್ಕೊಂಡೇ ಹೋಗಬೇಕಾಗತ್ತೆ. 3 ಕಿಲೋಮೀಟರ್ ಅಂತ ಹಾಕಿದ್ದಾರೆ. 2 ಕಿಲೋಮೀಟರ್ ಆದರೂ ನಡ್ಕೊಂಡೇ ಹೋಗಿ ಈ ಕೋಟೆನ ಮೇಲೆ ಹತ್ತಬೇಕಾಗತ್ತೆ. ಆ ಕೋಟೆಗೆ ಹೋಗುವಾಗ ಅಲ್ಲಿ ಕೆಳಗಡೆ ಒಂದೆರಡು ಅಂಗಡಿ ಕೂಡ ಇರುತ್ತೆ. ನಮಗೆ ನೀರು ಅಥವಾ ತಿಂಡಿ ಏನಾದರೂ ಬೇಕಾದರೆ ಅಲ್ಲೇ ತಗೊಂಡು ಹೋಗ್ಬೋದು. ಭುವನಗಿರಿ ಎಂದು ಕರೆಯಲ್ಪಡುತ್ತಿದ್ದ ಕವಲೇದುರ್ಗ ವಿಜಯನಗರ ಅರಸರ ಸಾಮಂತರಾಗಿ ತದನಂತರ ಸ್ವತಂತ್ರವಾದ ಕೆಳದಿ ನಾಯಕರ ಗಿರಿದುರ್ಗವಾಗಿತ್ತು. ವೆಂಕಟಪ್ಪ ನಾಯಕ ಈ ಕೋಟೆಯನ್ನು ನಿರ್ಮಿಸಿರುತ್ತಾನೆ. ನೈಸರ್ಗಿಕವಾದ ಗುಡ್ಡದ ರೂಪರೇಷೆಯನ್ನು ಅನುಸರಿಸಿ ಬೃಹತ್ ಕಣಶಿಲೆಯ ಕಲ್ಲುಗಳಿಂದ ನಿರ್ಮಿಸಲಾದ ಈ 3 ಸುತ್ತಿನ ಕೋಟೆಯ ಇಕ್ಕೆಲಗಳ ಪ್ರತಿಯೊಂದು ಸುತ್ತಿನಲ್ಲೂ ಕಾವಲುಗಾರ ಕೋಟೆಗಳನ್ನು ಒಳಗೊಂಡ ಪ್ರವೇಶ ದ್ವಾರವಿದ್ದು, ಪ್ರತಿಯೊಂದು ಸುತ್ತಿನ ಮಧ್ಯಭಾಗದಲ್ಲಿ ದೇವಾಲಯಗಳು, ಶಿಥಿಲಗೊಂಡ ಅರಮನೆಗಳು ಮತ್ತು ಕಟ್ಟಡಗಳ ಅವಶೇಷಗಳಿವೆ. ಅಂದಿನ ಕಾಲದಲ್ಲಿ 5 ಕಡೆ ಜ್ವಾಲೆಗಳನ್ನು ಹೊರಸೂಸುವಂತಹ ಕಲ್ಲಿನ ಒಲೆಯು ಪಾಕಶಾಲೆಯಲ್ಲಿ ಕಂಡುಬಂದಿರುವಂಥದ್ದು ಗಮನಾರ್ಹ. ಈ ದೇವಸ್ಥಾನವನ್ನು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಕರೀತಾರೆ. ಕಾಶಿಯಿಂದ ತಂದಂತಹ ಅಮೃತ ಶಿಲೆಯಿಂದ ವಿಶ್ವನಾಥನನ್ನ ಪ್ರತಿಷ್ಠಾಪಿಸಲಾಗಿದೆ. ಇಡೀ ಭಾರತದಲ್ಲಿ ನಿಮಗೆ 2 ಗರುಡುಗಂಬ ಇರುವಂತಹ ಒಂದು ದೇವಸ್ಥಾನ ಸಿಗತ್ತೆ ಅಂತ ಹೇಳಿದ್ರೆ, ಒಂದು ಕಾಶಿಯಲ್ಲಿ, ಅದನ್ನು ಬಿಟ್ಟರೆ ಕವಲೇದುರ್ಗದಲ್ಲಿ. ಸುತ್ತೆಲ್ಲ ಮರಗಿಡಗಳೇ ತುಂಬಿರೋದ್ರಿಂದ ಮಳೆಗಾಲದಲ್ಲಿ ಇಲ್ಲಿಗೆ ಬಂದರೆ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಸಿಗ್ಬಹುದು ಅನ್ಸುತ್ತೆ. ಈ ಕೋಟೆ 9ನೇ ಶತಮಾನಕ್ಕೆ ಸೇರಿರೋದ್ರಿಂದ ಈಗ ಅಲ್ಲಿ ಕೇವಲ ಆ ಅರಮನೆಯ ಅವಶೇಷಗಳನ್ನು ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಈ ಕೋಟೆಯ ಮೇಲಿರುವಂತಹ 2ನೇ ದೇವಸ್ಥಾನ. ಈ ಒಂದು ಕವಲೇದುರ್ಗ ಕೋಟೆಯಲ್ಲಿ ನಮಗೆ ನೋಡೋದಕ್ಕೆ ತುಂಬಾನೇ ಇದೆ, ಆದರೆ ಯಾವುದೂ ಕೂಡ ನಮಗೆ ಸರಿಯಾಗಿ ನೋಡೋದಕ್ಕೆ ಸಿಗಲ್ಲ. ಯಾಕಂತಂದರೆ ಅಲ್ಲಿರುವಂಥ ಅರಮನೆಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟು ಅದರ ಅವಶೇಷಗಳನ್ನು ಮಾತ್ರ ನಮ್ಗಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಕೂಡ ಈ ಕವಲೇದುರ್ಗ ಕೋಟೆಗೆ ಹೋಗಿದ್ರೆ ಕಮೆಂಟಲ್ಲಿ ತಿಳಿಸಿ.